ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೊಂದು ವಿಶೇಷವಾಗಿರುವಂಥ ಕ್ಷಣನ ತೋರ್ಸಕ್ಕಂತ ಹೊರಟಿದ್ದೀನಿ. ಅದೇನಂದ್ರೆ ಫ್ರೆಂಡ್ಸ್, ನೀವು ಇಲ್ಲಿವರೆಗೆ ಎರಡು ಗಣಪತಿಗಳು ಅಂದ್ರೆ ಎರಡು ಮಂಡಲಿಯ ಗಣಪತಿ ಅಥವಾ ಎರಡು ದೇವಸ್ಥಾನದ ಗಣಪತಿಗಳು ಒಟ್ಟಾಗೋದನ್ನ ನೋಡಿರ್ಬೋದು, ಇಲ್ಲ ಅಂದ್ರೆ ಎರಡು ಊರುಗಳ ಗಣಪತಿಗಳು ಒಟ್ಟಾಗೋದನ್ನ ನೋಡಿರ್ಬೋದು. ಬಟ್ ನಾನು ಇವತ್ತು ನಿಮಗೆ ಎರಡು ಜಿಲ್ಲೆಗಳು ಹಾಗೆ ಎರಡು ತಾಲೂಕುಗಳ ಗಣಪತಿಗಳು ಒಂದೇ ಜಾಗದಲ್ಲಿ ಸಂಗಮಗೊಳ್ಳೋದನ್ನ ತೋರ್ಸಕ್ಕೆ ಹೊರಟಿದ್ದೀನಿ. ಹಾಗಾದ್ರೆ ಬನ್ನಿ, ಅಲ್ಲಿ ಹೇಗಿದೆ ಏನು ಎಲ್ಲ ಮತ್ತೆ ಅದು ಎಲ್ಲಿ ಅನ್ನೋದು ಎಲ್ಲವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣಂತೆ. ಹಾಗಾದ್ರೆ ಬನ್ನಿ, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಗಡಿಕಲ್ಲು. ಮಹಾಕವಿ ಕುವೆಂಪು ಹಾಗೂ ಪೂರ್ಣಚಂದ್ರ ತೇಜಸ್ವಿಯಂತಹ ಅದೆಷ್ಟೋ ಮಹಾನ್ ಚೇತನಗಳ ಪಾದಸ್ಪರ್ಶ ಪಡೆದ ಈ ಊರು ಹೊರ ಪ್ರಪಂಚಕ್ಕೆ ಅದೆಷ್ಟೋ ಕೊಡುಗೆಗಳನ್ನಿಟ್ಟ ಊರು. ಸ್ವಚ್ಛ ಶುದ್ಧ ಪ್ರಕೃತಿಯ ನಡುವೆ ಮಲೆನಾಡ ಹೆಬ್ಬಾಗಿಲು ಹಾಗೂ ಕಾಫಿ ನಾಡಿನ ಗಡಿಯಲ್ಲಿರುವ ಈ ಊರಿಗೆ ತನ್ನದೇ ಆದ ಇತಿಹಾಸ, ಚರಿತ್ರೆ ಇದೆ. ಈ ಗಡಿಕಲ್ಲಿನ ಸುತ್ತಮುತ್ತಲಿನ ಊರುಗಳಾದಂತಹ ಶೆಟ್ಟಿಹಡ್ಲು, ಕಲ್ಲುಕೊಡಿಗೆ, ಗಣಪತಿ ಕಟ್ಟೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಅದ್ದೂರಿ ಗಣೇಶೋತ್ಸವ ನಡೆಯುತ್ತಿದ್ದು, ಗಣೇಶೋತ್ಸವದ ಮುಖ್ಯ ಆಕರ್ಷಣೆಯಾಗಿ ಈ ವರ್ಷ ಅಂದ್ರೆ 29/8/2025 ಈ ಮೂರು ಊರುಗಳ ಅಂದರೆ ಕೊಪ್ಪ ಹಾಗೂ ತೀರ್ಥಹಳ್ಳಿ ತಾಲೂಕುಗಳು ಅಥವಾ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಸೇರುವ ಈ ಊರುಗಳ ಗಣಪನ ಮೆರವಣಿಗೆಯು ಗಡಿಕಲ್ನ ಕುವೆಂಪು ವೃತ್ತಕ್ಕೆ ಬಂದು ಸೇರಿದ್ದು ಒಂದು ಅಭೂತಪೂರ್ವ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ಈ ಒಂದು ಅಮೋಘ ಅದ್ಭುತ ಕ್ಷಣದಲ್ಲಿ ಮೂರು ಗಣಪತಿ ಮೆರವಣಿಗೆಯ ನಾಸಿಕ್ ವಾದ್ಯ ಹಾಗೂ ಡಿಜೆಯ ಸದ್ದಿಗೆ ಸುತ್ತಮುತ್ತಲಿನ ಜನರೆಲ್ಲ ಸಂಭ್ರಮದಿಂದ ಕುಣಿದರೆ ಆಕಾಶದಲ್ಲಿ ಸಿಡಿಮದ್ದು ಪ್ರದರ್ಶನದ ಪಟಾಕಿಗಳು ಚಿತ್ತಾರವೇ ಮೂಡಿಸಿದ್ದವು. ಮೊಟ್ಟ ಮೊದಲ ಬಾರಿಗೆ ಗಡಿಕಲ್ನಲ್ಲಿ ಸಂಗಮಗೊಂಡ ಈ ಗಣಪತಿ ಮೆರವಣಿಗೆಯು ಎರಡು ಜಿಲ್ಲೆ, ಎರಡು ತಾಲೂಕುಗಳ ಶಾಂತಿ, ಸಹೋದರತೆ, ಬಾಂಧವ್ಯವನ್ನು ಹೊರ ಪ್ರಪಂಚಕ್ಕೆ ಸಾರಿ ತಿಳಿಸುವಂತಿತ್ತು. ಈ ಒಂದು ಅದ್ಭುತ ಕ್ಷಣವನ್ನು ನಾವೀಗ ಕಣ್ತುಂಬಿಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಎರಡು ಜಿಲ್ಲೆಯ ಗಣಪತಿಗಳು ಅಥವಾ ಎರಡು ತಾಲೂಕಿನ ಗಣಪತಿಗಳು ಒಟ್ಟಾಗಿರೋದನ್ನ ತೋರ್ಸೋಕ್ಕೆ ಪ್ರಯತ್ನ ಮಾಡಿದ್ದೆ. ಹಾಗಾದ್ರೆ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಆಲ್ ಅಂತ ಸೆಟ್ ಮಾಡಿ. ಇದರಿಂದ ನಾವು ಎಲ್ಲ ವಿಡಿಯೋ ಬೇಗ ಬಂದು ತಲುಪುತ್ತೆ. ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ ಫ್ರೆಂಡ್ಸ್.